ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತೋಳ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅನ್ನೋ ಗಾದೆ ಮಾತನ್ನು ನೀವು ಕೇಳಿರ್ಬೋದು. ಈ ಮಾತು ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ನಿಜ ಆಗ್ತಾ ಇದೆ. ಅಲ್ಲಿ DMK ಸೋತ ನಂತರ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ಅವರ ಮಿತ್ರ ಪಕ್ಷಗಳೇ DMK ಮೇಲೊಂದೊಂದು ಕಲ್ಲು ಒಗೆಯೋ ಕೆಲಸನ ಮಾಡ್ತಾ ಇವೆ. ಇದರ ಜೊತೆ ತಮಿಳುನಾಡಿನ ರಾಜಕೀಯದಲ್ಲಿ ಅಣ್ಣಾಮಲೈ ಸಂಚಲನ ಬೇರೆ ಆರಂಭ ಆಗಿದೆ. ಅದಕ್ಕೆ ರಜನಿ ಮತ್ತು ಅಜಿತ್ ಇಬ್ಬರ ಬೆಂಬಲ ಏನಾದರೂ ಸಿಕ್ಕಿಬಿಡ್ತಾ ಅನ್ನೋ ಅನುಮಾನಗಳು ಕೂಡ ಅಲ್ಲಿ ಮೂಡ್ತಾ ಇವೆ. ಹಾಗಾದರೆ ಏನಿದು ತಮಿಳುನಾಡಿನ ಕಥೆ? ಅಣ್ಣಾಮಲೈ ನಿಜಕ್ಕೂ ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರಾ? ಇನ್ನು ಮುಂದೆ ತಮಿಳು ರಾಜಕೀಯದಲ್ಲಿ ಇಬ್ಬರು ಯುವ ನಾಯಕರ ಪ್ರಭಾವ ದಟ್ಟವಾಗಿರುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಲ್ಲಿ ಒಂದು ದೊಡ್ಡ ವ್ಯಾಕ್ಯೂಮ್ ಇತ್ತು. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನಾಯಕರು ಅಂದರೆ ಒಂದು ಅವತ್ತಿಗೆ BJPಯಲ್ಲಿದ್ದ ಅಣ್ಣಾಮಲೈ, ಹಾಗೆ ಎರಡನೆಯದು TVK ಪಕ್ಷವನ್ನು ಕಟ್ಟಿ ಚುನಾವಣೆಗೆ ಮುಂದಾದ ಜೋಸೆಫ್ ವಿಜಯ್. ಇಬ್ಬರಿಗೂ ಕೂಡ ತಮಿಳುನಾಡಿನ ಜನರ ನಾಡಿ ಮಿಡಿತ ಅರ್ಥ ಆಗಿತ್ತು ಅನ್ಸುತ್ತೆ. ಆದರೆ ಈ ಇಬ್ಬರ ನಾಡಿ ಮಿಡಿತ ಬೇರೆಯವರಿಗೆ ಅರ್ಥ ಆಗಲಿಲ್ಲ. ಹೀಗಾಗಿ ಇಬ್ಬರನ್ನು ಕೂಡ ಸಾಕಷ್ಟು ಮಂದಿ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಹೋದ್ರು. ಒಂದು ಕಡೆ ಅಣ್ಣಾಮಲೈ ಅವರನ್ನು ಅರ್ಥ ಮಾಡಿಕೊಳ್ಳದ BJP ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗ ಬಂದರೆ ವಿಜಯ್ ಬಲವನ್ನು ಅರ್ಥ ಮಾಡಿಕೊಳ್ಳದ ಆಡಳಿತಾರೂಢ DMK ಈ ಬಾರಿಯ ಚುನಾವಣೆಯಲ್ಲಿ ಸೋತು ಸುಣ್ಣ ಆಯಿತು. ಸ್ವತಃ ಮುಖ್ಯಮಂತ್ರಿ MK ಸ್ಟಾಲಿನ್ ಸೋಲನ್ನು ಅನುಭವಿಸಿದ್ರು. ಅಲ್ಲಿಗೆ ತಮಿಳುನಾಡಲ್ಲಿ ವಿಜಯ್ ಗಾಳಿ ಶುರುವಾಯಿತು. ಜೋಸೆಫ್ ವಿಜಯ್ ಈಗಾಗಲೇ ಒಂದಷ್ಟು ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೂಡ ಅಲ್ಲಿ ತಗೊಳ್ಳೋದ್ರ ಮೂಲಕ ಜನರ ಗಮನ ಸೆಳೀತಾ ಇದ್ದಾರೆ. ಅದರಲ್ಲೂ ಅವರು ಆರಂಭಿಸಿರುವ ಸಿಂಗಪೂರ್ ಮಾದರಿಯ ಮಹಿಳಾ ರಕ್ಷಣಾ ಪಡೆಗೆ ಭಾರೀ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಮಹಿಳೆಯರ ಮೇಲೆ ಆಗ್ತಾ ಇರುವ ದೌರ್ಜನ್ಯಗಳು, ಹಿಂಸೆ ಇದೆಲ್ಲವನ್ನು ತಡೆಯೋ ನಿಟ್ಟಲ್ಲಿ ಪೊಲೀಸ್ ಇಲಾಖೆಗೆ ಪರ್ಯಾಯವಾಗಿ ಈ ಪಡೆಯನ್ನು ರಚಿಸಲಾಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತರಿಸುವ ಕೆಲಸ ಕೂಡ ಆಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ವಿಜಯ್ ಕೊಲ್ಲೂರು ಮೂಕಾಂಬಿಕಾದೇವಿಯ ದರ್ಶನವನ್ನು ಕೂಡ ಮಾಡಿಕೊಂಡು ಹೋಗಿದ್ದಾರೆ. ತಾಯಿಗೆ ಬೆಳ್ಳಿ ಖಡ್ಗವನ್ನು ಕೊಟ್ಟಿದ್ದಾರೆ. ಹಾಗೆ ಕೊಲ್ಲೂರು ಯಾತ್ರೆಯ ಸಂದರ್ಭದಲ್ಲಿ ವಿಜಯ್ ತಾವು ಬಂದ ಕಾರನ್ನು ಸ್ವತಃ ತಾವೇ ಡ್ರೈವ್ ಮಾಡೋದ್ರ ಮೂಲಕ ಡ್ರೈವಿಂಗ್ ಕ್ರೇಜ್ ಹಾಗೂ ಕಾರಿನ ಮೇಲಿನ ವ್ಯಾಮೋಹದ ಜೊತೆಗೆ ದೇವಸ್ಥಾನಗಳಿಗೆ ಬರುವಾಗ ತಾನೊಬ್ಬ ಕಾಮನ್ ಮ್ಯಾನ್ ಅನ್ನೋ ಥರದ ಒಂದು ಸಂದೇಶವನ್ನು ಕೂಡ ಜನಕ್ಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದಲ್ಲದೆ ಈ ಹಿಂದೆ MGR ಹಾಗೂ ಜಯಲಲಿತಾ ಕೂಡ ಕೊಲ್ಲೂರಿಗೆ ಭೇಟಿ ಕೊಟ್ಟು ಹೋಗಿದ್ರು. ಅದೇ ಕೆಲಸವನ್ನು ಮಾಡೋದ್ರ ಮೂಲಕ ವಿಜಯ್ ಜಯಲಲಿತಾ ಮತ್ತು MGR ಅಭಿಮಾನಿಗಳ ವಿಶ್ವಾಸವನ್ನು ಗಳಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಜಯ್ ಕೇವಲ ಚಿತ್ರನಟನಾಗಿ ಕಾಣ್ತಾ ಇಲ್ಲ, ಆತ ಇತ್ತೀಚೆಗೆ ತುಂಬ ಪಳಗಿದ ರಾಜಕಾರಣಿಯಂತೆ ತಮಿಳುನಾಡಲ್ಲಿ ಕಾಣೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು AIDMK ಹಾಗೂ BJPಯ ಸಾಕಷ್ಟು ನಾಯಕರು ವಿಜಯ್ ಅವರ TVKಗೆ ಸೇರ್ಪಡೆ ಆಗ್ತಾ ಇರೋದು ಕೂಡ ಆ ಪಕ್ಷದ ಜನಪ್ರಿಯತೆ ಹೆಚ್ಚಾಗ್ತಾ ಇರೋದನ್ನು ತೋರಿಸ್ತಾ ಇದೆ. ಇಂಥ ಹೊತ್ತಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಸಾಕಷ್ಟು ಏರುಪೇರುಗಳು ಕೂಡ ಕಂಡುಬರೋದಕ್ಕೆ ಶುರುವಾಗಿವೆ. ಅಲ್ಲಿ DMK ಪಕ್ಷ ಮಾಡಿಕೊಂಡಿದ್ದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಲ್ಲಿ ಸಂಪೂರ್ಣ ಒಡಕು ಉಂಟಾಗಿದೆ. ಮುಂದಿನ ದಿನಗಳಲ್ಲಿ DMKಯ ಎಲ್ಲ ಮಿತ್ರರು ಅವರಿಂದ ದೂರ ಆಗಿ ಅಲ್ಲಿ ಕೇವಲ ಸ್ಟಾಲಿನ್ ಮತ್ತು ಆತನ ಪರಿವಾರ ಮಾತ್ರ ಉಳಿಯುತ್ತಾ ಅನ್ನೋ ಅನುಮಾನಗಳು ಕೂಡ ದಟ್ಟ ಆಗ್ತಾ ಇವೆ. ಈ ಬಾರಿಯ ಚುನಾವಣೆಯಲ್ಲಿ DMK ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸೇ ಗೆದ್ದು ಬಂದಿದ್ದರೆ ಆ ಮೈತ್ರಿಗೆ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ. ಎಲ್ಲ ತುಂಬಾ ಚೆನ್ನಾಗೇ ಇರ್ತಾ ಇತ್ತು. ನಮಗೂ ಒಂದಷ್ಟು ಮಂತ್ರಿಗಿರಿಗಳು ಬೇಕು ಅಂತ ಒಳಗೆ ಒಂದಷ್ಟು ಪಕ್ಷಗಳು ಕಿತ್ತಾಡ್ತಾ ಇದ್ವೋ ಏನೋ, ಆದರೆ ಕೂಟ ಮಾತ್ರ ಹಾಗೆ ಇರ್ತಾ ಇತ್ತು. ಅದರಲ್ಲೂ ಕಾಂಗ್ರೆಸ್ನಂಥ ಅವಕಾಶವಾದಿ ಪಕ್ಷಗಳು DMKನ ಬಿಟ್ಟು ಹೋಗ್ತಾ ಇರಲಿಲ್ಲ ಅನ್ನೋದು DMK ನಾಯಕರ ಮಾತು. ಆದರೆ ನಸೀಬ್ ಅನ್ನೋದು ಯಾರಪ್ಪನ ಮನೆದು ನೋಡಿ. ಅಲ್ಲಿ ವಿಜಯ್ ನಸೀಬ್ ಚೆನ್ನಾಗಿತ್ತು, DMK ನಸೀಬ್ ಹಳ್ಳ ಹಿಡಿದಿತ್ತು. ಇನ್ನು DMK ಕೂಡ ತನ್ನ ಸುತ್ತ ಅವಕಾಶವಾದಿಗಳನ್ನು ಇಟ್ಕೊಂಡು ತಾನೂ ಅವಕಾಶವಾದಿ ರಾಜಕಾರಣವನ್ನೇ ಮಾಡ್ತಾ ಇತ್ತು. ಹೀಗಾಗಿ ಅವರು ಸೋತು ಕೂಡಲೇ ತಕ್ಷಣ ಕಾಂಗ್ರೆಸ್ನ ಮೈತ್ರಿ ಅಲ್ಲಿಂದ ಕಳಚು. ಅವರು ಸೀದಾ ಓಡ್ ಹೋಗಿ ವಿಜಯ್ ಜೊತೆ ಸೇರ್ಕೊಂಡು ಬಿಟ್ರು. ಆ ನಂತರ ಕಮ್ಯುನಿಸ್ಟ್ ಪಕ್ಷಗಳು ಕೂಡ DMK ಮೈತ್ರಿಕೂಟದಿಂದ ಎಕ್ಸಿಟ್ ಆದವು. ಅದಾದ ಮೇಲೆ VCK ಹಾಗೂ IUMLಗಳು ಕೂಡ ಹೊರಬಂದು ವಿಜಯ್ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ವು. ಇಷ್ಟಾದರೂ ಎಲ್ಲೋ ಒಂದು ಕಡೆ ಮತ್ತೆ ಈ ಮೈತ್ರಿ ಕುದುರಬಹುದು. CPI, CPM, IMUL, VCK ಅಂಥ ಪಕ್ಷಗಳು ಇವತ್ತಲ್ಲ ನಾಳೆ ಮತ್ತೆ DMK ಜೊತೆ ಸೇರಬಹುದು ಅನ್ನೋ ಮಾತುಗಳು. VCK ಮತ್ತು ಮುಸ್ಲಿಂ ಲೀಗ್ಗಳನ್ನು DMKನೇ ಕಳುಹಿಸಿಕೊಡ್ತೇನೆ ಅನ್ನೋ ಥರದ ಅನುಮಾನಗಳು ಇವೆಲ್ಲ ಅಲ್ಲಿದ್ವು. ಆದರೆ ಈಗ ಅದಕ್ಕೊಂದು ದೊಡ್ಡ ಮರ್ಮಾಘಾತವನ್ನು ಕೊಡೋ ಕೆಲಸವನ್ನು ಕಮ್ಯುನಿಸ್ಟ್ ಪಕ್ಷಗಳು ಮಾಡ್ತಾ ಇವೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು DMK ಜೊತೆಯಲ್ಲಿ ನಿಲ್ಲೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ಹೊಡಿತಾ ಇರೋ ಡೈಲಾಗು ಯಾವ ಮಟ್ಟಕ್ಕಿದೆ ಅಂದರೆ, ಹುಲಿ ಹಸ್ಕಂಡ್ರು ಹುಲ್ ತಿನ್ನಲ್ಲ ಅಂತ ತಮಿಳು ಸಿನಿಮಾಗಳಲ್ಲಿ, ತೆಲುಗು ಸಿನಿಮಾಗಳಲ್ಲಿ ಹೇಳ್ತಾರಲ್ಲ, ಹಾಗೆ CPI, CPM ಪಕ್ಷಗಳು ಸೇರಿ ಒಂದು ಮಾತನ್ನು ಹೇಳಿವೆ. ನಾವು ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅಥವಾ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದೇ ಒಂದು ಸೀಟನ್ನು ಗೆಲ್ತೀವಿ
ಗೆಲ್ತೀವೋ ಬಿಡ್ತೀವೋ, ಆದರೆ ಇನ್ನು ಮುಂದೆ ನಮ್ಮ ಸ್ನೇಹ DMK ಜೊತೆ ಇರೋದಿಲ್ಲ. ಒಂದು ವೇಳೆ ನಾವು ಯಾವುದೇ ಸ್ಥಾನವನ್ನು ಗೆಲ್ಲದೇ ಇದ್ರೂ ನಮ್ಮ ದನಿ ರಸ್ತೆಗಳ ಒಡಲಿಂದ ಕೇಳಿ ಬರೋದಕ್ಕೆ ಶುರು ಆಗುತ್ತೆ. ಆ ಮೂಲಕ ನಾವು ಶೋಷಿತರ ಪರವಾಗಿ ನಿಲ್ತೀವಿ ಹೊರತು DMK ಜೊತೆ ನಾವು ಇರೋದಿಲ್ಲ ಅಂತ CPI ಹಾಗೂ CPMಗಳು ಹೇಳಿಕೆ ಕೊಡ್ತಾ ಇವೆ. ಅವ್ರ ಪ್ರಕಾರ DMK ಯದ್ದು ಅವಕಾಶವಾದಿ ರಾಜಕಾರಣ. ಹಾಗಾದ್ರೆ ಇಷ್ಟು ದಿನ ಈ CPI CPMಗಳು ಮಾಡಿದ್ದೇನು? ಶೋಷಿತರ ಪರ ನಿಲ್ತೀವಿ ಅಂತ ಹೇಳುವ CPI CPMಗಳು ತಮಿಳುನಾಡಲ್ಲಿ ಅತ್ಯಂತ ಭ್ರಷ್ಟ ಪಕ್ಷ ಅನ್ನಿಸ್ಕೊಂಡಿದ್ದ DMK ಜೊತೆ ಇಷ್ಟು ದಿನಗಳ ಕಾಲ ನಿಂತಿದ್ದು ಸುಳ್ಳೆ. ರಾಜಕಾರಣ ಅನ್ನೋದು ಅವಕಾಶವಾದದ ಗೋಡೆ ಮೇಲೆ ನಿಂತಿರುತ್ತೆ. ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ಇನ್ನು CPI ಹಾಗೂ CPMಗಳು ಮೊನ್ನೆ ನಡೆದ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನೀತಿಯನ್ನು ವಿರೋಧಿಸಿದ್ವು. ದೇಶದಲ್ಲಿ BJP ವಿರುದ್ಧ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ನ ನಿಲುವುಗಳು ಅಡ್ಡಿಯಾಗತ್ವೆ. ನಮ್ಮನ್ನೇ BJP ಬಿ ಟೀಮ್ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರೀತಾರೆ. ಇದು ಎಷ್ಟು ಸರಿ ಅಂತ ಇಂಡಿ ಕೂಟದ ಸಭೆಯಲ್ಲಿ ಕಮ್ಯುನಿಸ್ಟ್ ಪಕ್ಷಗಳ ನಾಯಕರು ಕೇಳಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಕೂಡ ಒಂದಷ್ಟರ ಮಟ್ಟಿಗೆ ಸಮರ್ಥ ಉತ್ತರವನ್ನೇ ಕೊಡ್ತಾ ಹೋದ್ರು. ಅದು ಸ್ಥಳೀಯ ಮ್ಯಾಟರು, ಬನ್ನಿ ನಾವೆಲ್ಲ ಒಟ್ಟಿಗೆ ದೇಶದಲ್ಲಿ BJPನ ಎದುರಿಸೋಣ ಅಂತ ಅವರು ಮತ್ತೆ ಕರೆ ಕೊಟ್ಟರು. ಆದರೆ ಅಷ್ಟರಲ್ಲಾಗಲೇ ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ರಾಹುಲ್ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಕಾರಣ ರಾಹುಲ್ ಅವರ ಅದೊಂದು ಮಾತು. ಜೂನ್ 8ನೇ ತಾರೀಕು ನಡೆದ ಇಂಡಿ ಕೂಟದ ಮೀಟಿಂಗ್ ಅಲ್ಲಿ ಪಿಣರಾಯಿ ವಿಜಯನ್ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದ ರಾಹುಲ್, ವಿ ಹ್ಯಾವ್ ಅವರ್ ಫೈಟ್ಸ್, ಬಟ್ ಇಫ್ ಯು ಆರ್ ಆಸ್ಕಿಂಗ್ ಮೀ ಟು ಗೋ ಅಂಡ್ ಹಗ್ ದ ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ Kerala, I cannot and I will not, because I have an ongoing political fight with him ಅಂತ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪಿಣರಾಯಿ ವಿಜಯನ್, ರಾಹುಲ್ ಗಾಂಧಿಯವರ ಸಾಕಷ್ಟು ನಡವಳಿಕೆಗಳು ದೇಶದಲ್ಲಿ NDAಗೆ ಬಲವನ್ನು ತಂದುಕೊಡ್ತಾ ಇವೆ. ಇಲ್ಲಿ ರಾಹುಲ್ ಗಾಂಧಿ ನನ್ನನ್ನು ತಬ್ಬಿಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರೋದು ನನಗೇನು ವಿಶೇಷವಾಗಿ ಕಾಣ್ತಾ ಇಲ್ಲ. ಯಾಕೆಂದ್ರೆ 2018ರಲ್ಲಾಗಲೇ ಅವರು ಮೋದಿ ಅವರನ್ನು ತಬ್ಬಿಕೊಂಡು ಬಂದಿದ್ದಾರೆ. ಆ ಹಗ್ ಮಾಡಿದ ಸನ್ನಿವೇಶವನ್ನು ದೇಶ ಮರ್ತಿಲ್ಲ. ಹೀಗಾಗಿ ರಾಹುಲ್ ಅವರ ನಡೆನುಡಿಗಳು BJPಗೆ ಹೆಚ್ಚು ಅನುಕೂಲ ಮಾಡಿಕೊಡುತ್ತವೆ ಹೊರತು ಇಂಡಿ ಕೂಟ ಕಲ್ಲ ಅನ್ನೋ ಮಾತನ್ನ ನೇರವಾಗಿ ಹೇಳಿದ್ದಾರೆ. ಹೀಗೊಂದ್ ಕಡೆ ಕಾಂಗ್ರೆಸ್ ವಿರುದ್ಧ CPI CPMಗಳು ವಾಗ್ದಾಳಿ ನಡೆಸ್ತಾ ಇದ್ರೆ, ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷ ಯಾರಿಗೆ ಬೆಂಬಲವನ್ನು ಕೊಟ್ಟಿದೆಯೋ ಅದೇ ಪಕ್ಷಕ್ಕೆ ಕಮ್ಯುನಿಸ್ಟರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಆಯಾ ಸಂದರ್ಭಕ್ಕೆ ತಕ್ಕಂತೆ ತಮ್ಮನ್ನು ತಾವು ಬದಲಿಸಿಕೊಳ್ಳುವ ಮನಸ್ಥಿತಿಯನ್ನ ಕಮ್ಯುನಿಸ್ಟ್ ಪಕ್ಷಗಳೂ ತೋರ್ತಾ ಇವೆ. ಇಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ದಿನ ಕಮ್ಯುನಿಸ್ಟರನ್ನು ನಾವು ಸಿದ್ಧಾಂತಕ್ಕೆ ತುಂಬ ಬದ್ಧರಾಗಿದ್ದವರನ್ನಾಗಿ ನೋಡ್ತಾ ಇದ್ವಿ. ಆದರೆ ಅವರು ಕೂಡ ನಿಧಾನವಾಗಿ ಬದಲಾಗ್ತಾ ಇದ್ದಾರೆ. ಈ ಬಾರಿ ಅವರು DMK ವಿರುದ್ಧ ಮಾತಾಡ್ತಾ ಇದ್ದಾರೆ. DMK ಜೊತೆಯಲ್ಲಿನ ಎಲ್ಲ ಸ್ನೇಹವನ್ನು ಮುರ್ಕೊಳ್ತಾ ಇರೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ಯಾವುದೇ ಸಂದರ್ಭದಲ್ಲೂ ನಾವು ಒಂದಾಗೋದಿಲ್ಲ. ಅವರು ಅಧಿಕಾರಕ್ಕಾಗಿ ಸಿದ್ಧಾಂತವನ್ನು ಬದಿಗಿಟ್ಟು AIADMKಗೆ ಬೆಂಬಲ ಕೊಡೋದಕ್ಕೆ ಹೋಗಿದ್ರು. ಹೀಗಾಗಿ ನಾವು ಅವರಿಂದ ದೂರ ಆಗಿ ಕಾಂಗ್ರೆಸ್ ಹಿಂದೆ ಹೊರಟು ಹೋದ್ವಿ ಮತ್ತು ವಿಜಯ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಅಲ್ಲಿ ಸರ್ಕಾರ ರಚನೆ ಆಗೋದಕ್ಕೆ ಕಾರಣ ಆದ್ವಿ. ನಾಳೆ DMK ಅನ್ನೋ ಪಕ್ಷ BJP ಪಕ್ಕದಲ್ಲಿ ನಿಂತರೆ ಅಚ್ಚರಿ ಪಡಬೇಕಿಲ್ಲ. ಹೀಗಾಗಿ ನಾವು ಸಿದ್ಧಾಂತಕ್ಕಾಗಿ ಆ ಒಕ್ಕೂಟವನ್ನು ತೊರೆದಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಕಮ್ಯುನಿಸ್ಟರು ಸಿದ್ಧಾಂತಕ್ಕಾಗಿ ಒಕ್ಕೂಟವನ್ನು ತೊರೆದು ತಟಸ್ಥವಾಗೇನು ನಿಂತ್ಕೊಂಡಿಲ್ಲ. ಅವರು ಅಧಿಕಾರದ ಜೊತೆಗೆ ಹೋಗ್ತಾ ಇದ್ದಾರೆ. ಇದು ತಮಿಳುನಾಡಿನ ರಾಜಕೀಯದ ಏರುಪೇರಿಗೆ ಸಾಕ್ಷಿಯಾಗ್ತಾ ಇದೆ. ಹೀಗೊಂದು ಕಡೆ DMK ಅಲ್ಲಿ ಒಂಟಿ ಆಗ್ತಾ ಇರೋ ಹೊತ್ತಲ್ಲಿ ತಮಿಳುನಾಡಲ್ಲಿ ಮತ್ತೊಂದು ರಾಜಕೀಯ ಬಿರುಗಾಳಿ ಬೀಸೋ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇವೆ. ಅದರ ಹೆಸರು ಅಣ್ಣಾಮಲೈ. ಅಣ್ಣಾಮಲೈ ಇಷ್ಟು ದಿನ BJPಲಿದ್ದರು. ಅವರು BJPಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ರು. ಆದರೂ ಅಣ್ಣಾಮಲೈಯವರ ಸಿದ್ಧಾಂತಗಳು BJPಯ ಸಿದ್ಧಾಂತಗಳ ಜೊತೆಗೆ ಹೊಂದಾಣಿಕೆ ಆಗಲಿಲ್ಲ. ಅವರು BJPಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ರು. ತಮಿಳುನಾಡಲ್ಲಿ BJPಗೆ ಅಣ್ಣಾಮಲೈಯಿಂದ ದೊಡ್ಡ ಮಟ್ಟದ ಲಾಭ ಕೂಡ ಆಯಿತು. ಅದರ ಪರಿಣಾಮವನ್ನು BJP ಲೋಕಸಭಾ ಚುನಾವಣೆಯಲ್ಲಿ ಕಾಣ್ತಾ ಇತ್ತು. ಅವರು ಯಾವತ್ತೂ ಗಳಿಸಿದಷ್ಟು ಅಂದರೆ ಸುಮಾರು 11% ಮತಗಳಿಕೆಯನ್ನು ಮಾಡ್ಕೊಂಡ್ರು. ಆದರೆ BJPಯ ಅವಕಾಶವಾದಿ ನೀತಿ ಅಣ್ಣಾಮಲೈ ಥರದ ಅಗ್ರೆಸಿವ್ ನಾಯಕನಿಗೆ ಸರಿ ಕಾಣಲಿಲ್ಲ. ಅಲ್ಲಿ ಅಣ್ಣಾಮಲೈ BJPಗೆ ರಾಜೀನಾಮೆ ಕೊಟ್ಟು ತಮ್ಮದೇ ಆದ ಒಂದು ಪೊಲಿಟಿಕಲ್ ಮೂವ್ಮೆಂಟನ್ನು ಶುರು ಮಾಡೋ ಕಡೆಗೆ ಗಮನ ಹರಿಸಿದ್ದಾರೆ. ಅದಕ್ಕೀಗಾಗಲೇ 14 ಲಕ್ಷಕ್ಕೂ ಅಧಿಕ ಮಂದಿ ಸದಸ್ಯರು ನೋಂದಣಿಯಾಗಿದ್ದಾರೆ. ಈ ಮೂಲಕ ಸಂಘಟನೆ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇವೆ. ಈ ಹಂತದಲ್ಲಿ ಮಧುರೈನಲ್ಲಿ ಅಣ್ಣಾಮಲೈ ಅಭಿಮಾನಿಗಳೊಂದು ಪೋಸ್ಟರನ್ನು ಕ್ರಿಯೇಟ್ ಮಾಡಿದರು. ಅದರಲ್ಲಿ ಅಣ್ಣಾಮಲೈ ಜೊತೆ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿ
ರಜನಿಕಾಂತ್ ಹಾಗೂ ಅಜಿತ್ ಕುಮಾರ್ ಅವರ ಫೋಟೋಗಳನ್ನು ಕೂಡ ಸೇರಿಸಲಾಗಿತ್ತು. ಈ ಮೂಲಕ ಆ ಇಬ್ಬರು ಸೂಪರ್ ಸ್ಟಾರುಗಳು ಅಣ್ಣಾಮಲೈಗೆ ಬೆಂಬಲವನ್ನು ಕೊಡ್ತಿದ್ದಾರೇನೋ ಅನ್ನೋ ಥರ ಅಲ್ಲಿ ಬಿಂಬಿಸಲಾಯಿತು. ಆದರೆ ರಜನಿಕಾಂತ್ ಆಗಲಿ ಅಜಿತ್ ಆಗಲಿ ನೇರವಾಗಿ ಅಣ್ಣಾಮಲೈ ಅವರನ್ನು ಬೆಂಬಲಿಸಿಲ್ಲ. ಅಣ್ಣಾಮಲೈ ಅಜಿತ್ ಅವರ ಬಗ್ಗೆ 4 ಒಳ್ಳೆ ಮಾತನ್ನು ಆಡಿರಬಹುದು, ಆದರೆ ಅಜಿತ್ ರಜನಿ ಎಲ್ಲೂ ಕೂಡ ನೇರವಾಗಿ ಅಣ್ಣಾಮಲೈ ಪರ ಒಂದೇ ಒಂದು ಮಾತನ್ನೂ ಆಡಿಲ್ಲ. ಅವರ ರಾಜಕೀಯ ಪಕ್ಷ ಅಥವಾ ರಾಜಕೀಯ ಸಂಘಟನೆಯ ಜೊತೆ ನಾವಿದೀವಿ ಅನ್ನೋ ಮಾತು ಕೂಡ ಈ ಇಬ್ಬರು ಸೂಪರ್ ಸ್ಟಾರ್ಗಳ ಬಾಯಲ್ಲೇನೂ ಬಂದಿಲ್ಲ. ಆದರೆ ರಜನಿಕಾಂತ್ ಅವರ ಅಳಿಯ ಸೌಂದರ್ಯ ರಜನಿಕಾಂತ್ ಅವರ ಪತಿ ವಿಷಗನ್ ವನಂಗಮುಡಿ ಅಣ್ಣಾಮಲೈ ಅವರ ಸಂಘಟನೆಯನ್ನ ಬೆಂಬಲಿಸಿದ್ದಾರೆ. ಅಷ್ಟೇ ಅಲ್ಲ, ಅಣ್ಣಾಮಲೈ ಏನಾದರೂ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನು ಶುರು ಮಾಡಿದರೆ ನಾನು ಅದರ ಭಾಗ ಆಗ್ತೀನಿ ಅಂತ ರಜನಿ ಅವರ ಅಳಿಯ ಹೇಳಿದ್ದಾರೆ. ಈ ಮೂಲಕ ಅಣ್ಣಾಮಲೈಗೆ ರಜನಿ ಕುಟುಂಬದಿಂದ ಬೆಂಬಲ ಸಿಗ್ತಾ ಇದೆ. ಇದರ ಜೊತೆ ಅಣ್ಣಾಮಲೈ ತಮಿಳು ಚಿತ್ರನಟ ಅರ್ಜುನ್ ಸರ್ಜಾ ಅವರ ಬೆಂಬಲವನ್ನು ಕೂಡ ಪಡ್ಕೊಂಡಿದ್ದಾರೆ. ಅಣ್ಣಾಮಲೈ ಥರದ ನಾಯಕರು ಈ ದೇಶಕ್ಕೆ ಬೇಕಿದೆ. ಏನೇ ಪ್ರಶ್ನೆ ಕೇಳಿದ್ರು ಅಣ್ಣಾಮಲೈ ಥಟ್ ಅಂತ ಉತ್ತರಿಸ್ತಾರೆ. ಇದು ಎಲ್ಲರಿಗೂ ಸಾಧ್ಯ ಆಗೋ ವಿಷಯ ಅಲ್ಲ. ಅಣ್ಣಾಮಲೈ ಅವರ ವಾಕ್ಚಾತುರ್ಯ ತುಂಬಾನೇ ಚೆನ್ನಾಗಿದೆ. ಆತ ಪ್ರಾಮಾಣಿಕ ನಾಯಕನಾಗಿ ಕಾಣ್ತಾ ಇದ್ದಾನೆ ಅನ್ನೋ ಥರದ ಮಾತುಗಳು ಅರ್ಜುನ್ ಸರ್ಜಾ ಅವರ ಬಾಯಲ್ಲಿ ಬಂದಿವೆ. ಇನ್ನು ಅಣ್ಣಾಮಲೈ ಅವರನ್ನ ಸಾಕಷ್ಟು ನಾಯಕರು ಕೂಡ ಬೆಂಬಲಿಸ್ತಾ ಇದ್ದಾರೆ. ಎಐಎಡಿಎಂಕೆ ನಾಯಕರು ಕೂಡ ಅಣ್ಣಾಮಲೈ ಜೊತೆ ಗುರುತಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ತಮಿಳುನಾಡಲ್ಲಿ ಮತ್ತೊಂದು ರಾಜಕೀಯ ಶಕ್ತಿ ಸೃಷ್ಟಿಯಾದರೆ ಅಚ್ಚರಿ ಪಡಬೇಕಾದ ಅಗತ್ಯ ಇಲ್ಲ. ಒಟ್ಟಲ್ಲಿ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಸ್ಥಿತ್ಯಂತರಗಳಾಗ್ತಾ ಇವೆ. ಅಲ್ಲಿ ಹಳೆಯ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇರೋ ಸಂದರ್ಭದಲ್ಲಿ ಹೊಸ ಪಕ್ಷಗಳ ಉದಯ ಆಗುವ ಲಕ್ಷಣಗಳು ಕಾಣ್ತಾ ಇವೆ. ಇನ್ನು ಮುಂದೆ ತಮಿಳುನಾಡಲ್ಲಿ ಅಣ್ಣಾಮಲೈ ಹಾಗೂ ವಿಜಯ್ ಅನ್ನೋ 2 ಯುವ ನಾಯಕರ ಮುಖಗಳು ಜನರ ಮುಂದಿರೋ ಸಾಧ್ಯತೆಗಳು ಕಾಣ್ತಾ ಇವೆ. ಅಣ್ಣಾಮಲೈ ವಿಜಯ್ ಅವರಿಗೆ ಪರ್ಯಾಯವಾಗಿ ಅಲ್ಲಿ ಎದ್ದು ನಿಲ್ತಾರಾ ಅನ್ನೋ ಪ್ರಶ್ನೆಗೆ ಕಾಲಾನೇ ಉತ್ತರಿಸಬೇಕು. ಚಿತ್ರನಟರಿಗೆ ಅವರದ್ದೇ ಆದ ಒಂದು ಜನ ಬೆಂಬಲ ಇರುತ್ತೆ. ಅವರು ಅತಿ ಹೆಚ್ಚು ಜನಪ್ರಿಯರಾಗಿರ್ತಾರೆ, ಚಿರಪರಿಚಿತರಾಗಿರ್ತಾರೆ, ಎಲ್ಲ ಕರೆಕ್ಟೇ. ಆದರೆ ಚಿತ್ರನಟರಿಗೆ ಅಧಿಕಾರವನ್ನು ಕೊಟ್ಟು ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಜನರ ಆಶೋತ್ತರಗಳನ್ನು ಈಡೇರಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಅತ್ಯಂತ ಹೀನಾಯವಾಗಿ ಸೋಲಿಸಿದ ರಾಜಕೀಯ ಚಿತ್ರಣಗಳು ಕೂಡ ನಮ್ಮ ಕಣ್ಣು ಮುಂದೆ ಸಾಕಷ್ಟಿವೆ. ಈ ಹಿಂದೆ ಆಂಧ್ರ ಪ್ರದೇಶದಲ್ಲಿ NT ರಾಮರಾವ್ ಥರದ ನಟ ಸಾರ್ವಭೌಮನನ್ನ ಅಲ್ಲಿನ ಜನ ಒಮ್ಮೆ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅದರ ನಂತರದ ಚುನಾವಣೆಗಳಲ್ಲಿ ಸೋಲಿಸಿದ್ರು ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹೀಗಾಗಿ ಯಾರು ಜನರ ಆಶೋತ್ತರಗಳನ್ನು ಈಡೇರಿಸ್ತಾರೆ ಅನ್ನೋ ನಂಬಿಕೆ ಉಂಟಾಗುತ್ತೋ ಅಂಥ ನಾಯಕರು ಮಾತ್ರ ಚುನಾವಣೆಗಳಲ್ಲಿ ತಾವೂ ಗೆಲ್ತಾರೆ, ತಮ್ಮ ಪಕ್ಷಗಳನ್ನು ಕೂಡ ಗೆಲ್ಲಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ತಮಿಳುನಾಡಲ್ಲಿ ಅಣ್ಣಾಮಲೈ ಎಷ್ಟರ ಮಟ್ಟಿಗೆ ಮಾಡ್ತಾರೆ, ವಿಜಯ್ ಎಷ್ಟರ ಮಟ್ಟಿಗೆ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ ಅನ್ನೋದಕ್ಕೆ ಕಾಲಾನೇ ಉತ್ತರವನ್ನು ಕೊಡಬೇಕು. ಇದು ಗೆಳೆಯರೆ ತಮಿಳು ರಾಜಕೀಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.